ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಬಿಗ್ ಬಾಸ್ ರಿಯಾಲಿಟಿ ಶೋಗಾಗಿ ವೀಕ್ಷಕರು ಕಾದು ಕುಂತಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಾವಾಗ ಶುರುವಾಗುತ್ತೆ, ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಹೋಗಲಿದ್ದಾರೆ ಎಂಬುದು ವೀಕ್ಷಕರ ಪ್ರಶ್ನೆಯಾಗಿತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾರಿ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡ್ತಾರಾ ಅಥವಾ ಬೇರೆ ಯಾರಾದ್ರೂ ಬರ್ತಾರೋ ಅನ್ನೋ ಅನುಮಾನ ಕೂಡ ಬಲವಾಗಿ ಕಾಡಿತ್ತು. ಇದೀಗ ಅದೆಲ್ಲದಕ್ಕೂ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ ಸ್ಪಷ್ಟವಾದ ಉತ್ತರ ಸಿಕ್ಕಿದೆ. ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ನಿರೂಪಕ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ನಿರೂಪಕರಾಗಿ ಕಿಚ್ಚ ಸುದೀಪ್ ಅವರೇ ಕೆಲಸ ಮಾಡುವುದು ಪಕ್ಕಾ ಆಗಿದೆ. ಅದಕ್ಕಾಗಿಯೇ ಒಂದು ವಿಶೇಷ ಪ್ರೋಮೋವನ್ನ ಕೂಡ ಕಲರ್ಸ್ ಕನ್ನಡ ವಾಹಿನಿ ಈಗಾಗಲೇ ಹಂಚಿಕೊಂಡಿದೆ. ಅದರಲ್ಲಿ ಮಾತಿಗೆ ಮಾತು, ಸೇಡಿಗೆ ಸೇಡು, ವರ್ಷ ಯುದ್ಧ ಮಾಡೋರು ಬದಲಾಗ್ತಾರೆ, ಆದ್ರೆ ಎಲ್ಲವನ್ನ ನಿಯಂತ್ರಿಸುವ ಸೂತ್ರಧಾರ ಎಂಬ ಡೈಲಾಗ್ ನಿಲ್ಲುತ್ತಿದ್ದಂತೆ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಎಂಟ್ರಿ ಆಗ್ತಾರೆ. ಹಾಗೆಯೇ ಸುದೀಪ್ ಅವರು ಖಡಕ್ ಆಗಿ ಒಂದಿಷ್ಟು ಡೈಲಾಗ್ಗಳನ್ನ ಕೂಡ ಹೇಳ್ಕೊಂಡಿದ್ದಾರೆ. 10 ವರ್ಷದಿಂದ ಒಂದು ಲೆಕ್ಕ, ಈಗಿನಿಂದ ಬೇರೆನೇ ಲೆಕ್ಕ, ಇದು ಹೊಸ ಅಧ್ಯಾಯ ಎಂದು ಹೇಳಿದ್ದಾರೆ. ಈಗಾಗಲೇ ಪ್ರೋಮೋ ಕೂಡ ಮುಕ್ತಾಯವಾಗಿದೆ. ಮತ್ತೆ ಸುದೀಪ್ ಅವರನ್ನೇ ನಿರೂಪಕರನ್ನಾಗಿ ಮಾಡಬೇಕೆಂಬುದು ಫ್ಯಾನ್ಸ್ ಆಸೆಯಾಗಿತ್ತು. ಅದೀಗ ನೆರವೇರಿರುವುದು ಕಿಚ್ಚ ಅಭಿಮಾನಿಗಳಿಗೆ ಖುಷಿ ತಂದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದ್ದು, ಅದೇ ಗತ್ತು ಹೊಸ ಗಮ್ಮತ್ತಿನೊಂದಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋ ಸೆಪ್ಟೆಂಬರ್ 29ರಿಂದ ಶುರುವಾಗಲಿದೆ. ನಿರೂಪಕರಾಗಿ ಕಿಚ್ಚ ಸುದೀಪ್ ಅಂತೂ ಫಿಕ್ಸ್ ಆಗೋಯ್ತು. ಆದ್ರೆ ಈ ಬಾರಿ ಸ್ಪರ್ಧಿಗಳಾಗಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರಬಹುದು ಅಂತ ಯೋಚಿಸ್ತಾ ಇದ್ದೀರಾ? ಪ್ರತಿ ವರ್ಷ ಬಿಗ್ ಬಾಸ್ ಸೀಸನ್ ಆರಂಭಕ್ಕೂ ಮುನ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಕಾಮನ್. ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾರೆ ಅಂತ ಇನ್ನೂ ಖಚಿತವಾಗಿಲ್ಲ. ಆದ್ರೆ ವೈರಲ್ ಆಗಿರುವ ಲಿಸ್ಟ್ ಪ್ರಕಾರ ಇವರೆಲ್ಲ ಈ ಬಾರಿ ದೊಡ್ಡ ಮನೆಯೊಳಗೆ ಕಾಲಿಡಬಹುದು. ಹಾಗಾದ್ರೆ ಯಾರವರು ಹೇಳ್ತೀನಿ ಕೇಳಿ. ಗಿಚ್ಚ ಗಿಲಿಗಿಲಿ ಸೀಸನ್ 3 ವಿನ್ನರ್. ಗಿಚ್ಚ ಗಿಲಿಗಿಲಿ ಸೀಸನ್ 3 ಕಾರ್ಯಕ್ರಮದಲ್ಲಿ ವಿಜೇತರಾಗಿ ಹೊರಹೊಮ್ಮಿರೋದು ಕಾಮಿಡಿಯನ್ ಹುಲಿ ಕಾರ್ತಿಕ್. ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವ ಹುಲಿ ಕಾರ್ತಿಕ್ಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಸಿಕ್ಕಿದ್ಯಂತೆ. ಹಾಗಾದ್ರೆ ಬಿಗ್ ಬಾಸ್ ಮನೆಗೆ ಹುಲಿ ಕಾರ್ತಿಕ್ ಬರಬಹುದು ಎನ್ನಲಾಗ್ತಿದೆ. ಮಾನಸ ಸಂತು. ಬಿಗ್ ಬಾಸ್ ಕನ್ನಡ 10ರ ಕಾರ್ಯಕ್ರಮದಲ್ಲಿ ತುಕಾಲಿ ಸಂತು ಸ್ಪರ್ಧಿಸಿದ್ರು. ಪತಿಯನ್ನ ನೋಡಲು ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಮಾನಸ ಸಂತು ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಗಿಚ್ಚು ಗಿಲಿಗಿಲಿ ಸೀಸನ್ 3 ಶೋನಲ್ಲಿ ಮಾನಸ ಸಂತು ರನ್ನರ್ ಅಪ್ ಆಗಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆಗೆ ಮಾನಸ ಬರಬಹುದಾ ಎಂಬ ಚರ್ಚೆ ಈಗ ಶುರುವಾಗಿದೆ. ನಟಿ ಪ್ರೇಮ. ಬಿಗ್ ಬಾಸ್ ಮನೆಯಲ್ಲಿ ಸೀನಿಯರ್ ಕಲಾವಿದರು ಸ್ಪರ್ಧಿಸೋದು ಕಾಮನ್. ಒಂದ್ ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನ ಆಳಿದ ಬ್ಯೂಟಿ ಪ್ರೇಮ ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನ ಅನ್ನೋದು ವೀಕ್ಷಕರ ಹೆಬ್ಬಯಕೆ. ನಮ್ಮೂರ ಮಂದಾರ ಹೂವೆ, ಚಂದ್ರಮುಖಿ, ಪ್ರಾಣಸಖಿ, ಉಪೇಂದ್ರ ಅಂತಹ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ತೆಲುಗು, ಮಲಯಾಳಂನಲ್ಲೂ ಮಿಂಚಿದ್ದ ನಟಿ ಪ್ರೇಮ ಇತ್ತೀಚಿನ ವರ್ಷಗಳಲ್ಲಿ ನಟನೆಯನ್ನ ಬಿಟ್ಟು ಕಿರುತೆರೆ ಶೋಗಳಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಂಡಿದ್ರು. ಮಹಾನ್ ನಟಿ ಮೂಲಕ ಪ್ರೇಮ ಹೇಗಿದ್ರೂ ಕಿರುತೆರೆ ಲೋಕಕ್ಕೆ ಕಾಲಿಟ್ಟಾಗಿದೆ. ಹೀಗಿರುವಾಗ ಬಿಗ್ ಬಾಸ್ ಕಡೆ ಪ್ರೇಮ ತಿರುಗಿ ನೋಡ್ತಾರಾ? ಕಾದು ನೋಡ್ಬೇಕಿದೆ. ಐಶ್ವರ್ಯ ರಂಗರಾಜನ್. ಮಗಳು ಜಾನಕಿ ಸೀರಿಯಲ್ನಲ್ಲಿ ನಟಿಸಿದ್ದವರು ಐಶ್ವರ್ಯ ರಂಗರಾಜನ್. ಇವರು ಖ್ಯಾತ ಗಾಯಕಿಯೂ ಹೌದು. ಕನ್ನಡದ ಹಿಟ್ ಸಿನಿಮಾಗಳಲ್ಲಿ ಗಾನಸುದೆ ಹರಿಸಿರುವ ಐಶ್ವರ್ಯ ರಂಗರಾಜನ್ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಸಿಂಗಿಂಗ್ ಟ್ಯಾಲೆಂಟ್ ಪ್ರದರ್ಶಿಸಬಹುದು ಎಂಬ ಗುಸುಗುಸು ಈಗ ಶುರುವಾಗಿದೆ. ಅಮೂಲ್ಯ ಭಾರದ್ವಾಜ್. ದಾಸ ಪುರಂದರ ಹಾಗೂ ಬೃಂದಾವನ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವ ನಟಿ ಅಮೂಲ್ಯ ಭಾರದ್ವಾಜ್ ಇತ್ತೀಚೆಗಷ್ಟೇ ಬೃಂದಾವನ ಧಾರಾವಾಹಿ ಎಂಡಾಯ್ತು. ಹಾಗಾಗಿ ಬಿಗ್ ಬಾಸ್ ಆಫರ್ನ ಅಮೂಲ್ಯ ಭಾರದ್ವಾಜ್ ಒಪ್ಪಿಕೊಳ್ತಾರಾ? ನೋಡ್ಬೇಕಿದೆ. ಅಶ್ವಿನಿ ಶೆಟ್ಟಿ, ಅದ್ವಿತಿ ಶೆಟ್ಟಿ. ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿ ಪಡೆದಿರುವ ಮಂಗಳೂರು ಮೂಲದ ಅವಳಿ ಸಹೋದರಿಯರು ಅಶ್ವಿನಿ ಶೆಟ್ಟಿ ಹಾಗೂ ಅದ್ವಿತಿ ಶೆಟ್ಟಿ ಬಿಗ್ ಬಾಸ್ ಮನೆಯೊಳಗೆ ಈ ಟ್ವಿನ್ಸ್ ಕ್ವೀನ್ ಕಾಲಿಡ್ತಾರಾ ಅಥವಾ ಇಬ್ಬರ ಪೈಕಿಯಲ್ಲಿ ಯಾರಾದ್ರೂ ಒಬ್ಬರು ಬರ್ತಾರಾ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿದೆ. ಭವ್ಯ ಗೌಡ. ಗೀತಾ ಸೀರಿಯಲ್ನಲ್ಲಿ ನಾಯಕಿಯಾಗಿ ಮಿಂಚಿದ್ದವರು ಭವ್ಯ ಗೌಡ. ಗೀತಾ ಧಾರಾವಾಹಿ ಈಗಾಗಲೇ ಮುಕ್ತಾಯ ಕಂಡಿದೆ. ಬಿಗ್ ಬಾಸ್ ಮನೆಗೆ ಭವ್ಯ ಗೌಡ ಬರ್ತಾರಾ? ಈ ಹಿಂದೆ ಬಿಗ್ ಬಾಸ್ ಮಿನಿ ಸೀಸನ್ ನಲ್ಲಿ ಭವ್ಯ ಗೌಡ ಕೂಡ ಭಾಗವಹಿಸಿದ್ರು. ಹೀಗಾಗಿ ಬಿಗ್ ಬಾಸ್ ಪರಿಚಯ ಅವರಿಗೆ ಈಗಾಗಲೇ ಇದೆ. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸೋಕೆ ಭವ್ಯ ಗೌಡ ಮನಸ್ಸು ಮಾಡಿದ್ದಾರೆ ಎಂಬ ಸಣ್ಣ ಸುದ್ದಿಯೊಂದು ಜಾಲತಾಣದಲ್ಲಿ ಹರಿದಾಡ್ತಿದೆ. ದೀಪಕ್ ಗೌಡ. ನಮ್ಮನೆ ಯುವರಾಣಿ ಸೀರಿಯಲ್ ಖ್ಯಾತಿಯ ದೀಪಕ್ ಗೌಡ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಬಹುದು ಎನ್ನಲಾಗ್ತಿದೆ. ಹರೀಶ್ ನಾಗರಾಜ್. ಬಿಗ್ ಬಾಸ್ ಅಂದ್ರೆ ಅಲ್ಲೊಬ್ರು ಜರ್ನಲಿಸ್ಟ್ ಇದ್ದೇ ಇರ್ತಾರೆ.
ಹಾಗಾಗಿ ಪತ್ರಕರ್ತರ ವಲಯದಿಂದ ನ್ಯೂಸ್ ಆಂಕರ್ ಹರೀಶ್ ನಾಗರಾಜ್ ಹೆಸರು ಕೇಳಿ ಬರ್ತಿದೆ. ಗೌರವ್ ಶೆಟ್ಟಿ ಪ್ರತಿಭಾವಂತ ಕಲಾವಿದ ಗೌರವ್ ಶೆಟ್ಟಿ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟು ಬರುವ ಸಾಧ್ಯತೆ ದಟ್ಟವಾಗಿದೆ. ಲೇಖಿ ರೈಡರ್ ಎಂಬ ಯೂಟ್ಯೂಬ್ ಚಾನೆಲ್ ಹೊಂದಿರುವ ಲೇಖಿ ಗೋಸ್ವಾಮಿ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ. ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬಂದಿರುವ ಪ್ರಮುಖ ಹೆಸರುಗಳಷ್ಟೇ. ಆದರೆ ಇವರನ್ನ ಮೀರಿ ಬೇರೆಯ ಸೆಲೆಬ್ರಿಟಿಗಳು ಕೂಡ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡಬಹುದು. ಪಕ್ಕಾ ಮಾಹಿತಿಗಾಗಿ ನಾವು ಸೆಪ್ಟೆಂಬರ್ 29ರವರೆಗೆ ಕಾಯಲೇಬೇಕು.